ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಷ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 93. ಮೊದಲು ಡೇ 92 ತೋರಿಸಿದ್ರು. ಅದೇ ಟಾಸ್ಕ್ ನಡೀತಾ ಇತ್ತಲ್ವ, ಈ ಬ್ಯಾಡ್ಜ್ ಯಾರಿಗೆ ಆ ಬ್ಯಾಡ್ಜ್ ಯಾರಿಗೆ ಅಂತ. ಅದು ತಿರ್ಗಾ ಕಂಟಿನ್ಯೂ ಆಯಿತು. ಅದರಲ್ಲಿ ಸಂಗೀತ, ಕಾರ್ತಿಕ್ ಮತ್ತು ತನಿಷಾದು ವಾರು ಹಂಗೆ ಮುಗೀತು. ಬೇಳೆ ಬೇಯಿಸ್ಕೊಡೋದು, ಫ್ರೆಂಡ್ಶಿಪ್ಪಲ್ಲಿ ಬೇಳೆ ಬೇಯಿಸ್ಕೊಡೋದು ಯಾರು ಅಂದ್ಬಿಟ್ಟು ಅದರಲ್ಲಿ ಕಾರ್ತಿಕ್ ಕೊಟ್ಟಿದ್ದು ಸಂಗೀತಾಗೆ, ಸಂಗೀತ ಕೊಟ್ಟಿದ್ದು ಕಾರ್ತಿಕ್ಗೆ, ತನಿಷಾ ಕೊಟ್ಟಿದ್ದು ಸಂಗೀತಾಗೆ. ಫುಲ್ ಜಗಳ. ಅವರು ಈ ಥರ ಫ್ರೆಂಡ್ಶಿಪ್ ಅಂದ್ಕೊಂಡು ಯಾರಾದರೂ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಕೋಪ ಮಾಡ್ಕೊಂಬಿಡ್ತಾರೆ. ಆಮೇಲೆ ಅವ್ರನ್ನ ಯಾರಾದರೂ ಸೇವ್ ಮಾಡಿಲ್ಲ ಅಂದರೆ ನಾಮಿನೇಷನಿಂದ ಅದಕ್ಕೂ ಕೋಪ ಮಾಡ್ಕೊಂಬಿಡ್ತಾರೆ. ಇದರಲ್ಲಿ ಫ್ರೆಂಡ್ಶಿಪ್ ಅಂತ ಬೇಳೆ ಬೇಯಿಸ್ಕೊಳ್ಳೋದು ಇವರೇ ಅಂತ ಕಾರ್ತಿಕ್ಕು ತನಿಷಾ ಹೇಳಿದ್ರು ಸಂಗೀತ ಮೇಲೆ. ಇವ್ರೇನು ಹೇಳಿದ್ರು, ವಿನಯ್ ಅವರು, ಕಾರ್ತಿಕ್ ಅವರೇ ಬೆಳೆ ಬೇಯಿಸ್ಕೊಳ್ಳೋದು, ಸಣ್ಣ ಸಣ್ಣ ಕೆಲಸಗಳಿಗೆಲ್ಲ ತನಿಷಾನ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ದೊಡ್ಡ ದೊಡ್ಡ ಕಾರಣ ಇದೆ, ಕೊಡೋಕ್ಕಾಗಲ್ಲ, ಸಣ್ಣ ಕಾರಣ ಅದು ಕೊಟ್ಟರು. ಆಮೇಲೆ ಇವರು ತುಕಾಲಿ ಅವರು ಸಂಗೀತ ಅಂತ ಹೇಳಿದ್ರು, ತುಕಾಲಿ ಅವರು ಸಂಗೀತ ಅಂತ ಹೇಳಿದ್ರು. ಆಮೇಲೆ ಇವರು ಯಾರದು ವರ್ತೂರು ಸಂಗೀತ ಅಂತ ಹೇಳಿದ್ರು. ಆಮೇಲೆ ಇನ್ಯಾರಪ್ಪ, ಪ್ರತಾಪ್ ಯಾರನ್ನ ಹೇಳಿದರು, ತುಕಾಲಿ ಹೇಳಿದ್ರು ಅನಿಸುತ್ತೆ. ತಪ್ಪಿದರೆ ಕರೆಕ್ಟ್ ಮಾಡಿ. ನಿಮಗೆ ಗೊತ್ತು, ಸಂಗೀತ ಅವರು ಯಾರು ಏನು ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಪಾಸಿಟಿವ್ ಆಗಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ನೆಗೆಟಿವ್ ಆಗಿದ್ದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅದು ನಿಜವಾಗ್ಲೂ ಅದೇನು ಕ್ಯಾರೆಕ್ಟ್ರಪ್ಪ, ನಿಜವಾಗ್ಲೇ ಗೊತ್ತಾಗ್ತಾಯಿಲ್ಲ. ಆ ಥರ ಆಯಿತು. ಅದು ಆದಮೇಲೆ ಇತ್ಯರ್ಥ ಆಗಿ ನೆಕ್ಸ್ಟ್ ಡೇ 93 ತೋರಿಸೋದು. ಡೇ 93 ಎಲ್ಲರನ್ನೂ ಕೂಡಿಸ್ಬಿಟ್ಟು ಕನ್ಫೆಷನ್ ರೂಮ್ಗೆ ಒಬ್ಬೊಬ್ಬರ ಕರೆದ್ರು. ಫಸ್ಟ್ ಇವರು ಹೋದರು, ಯಾರು ನಮ್ಮ ವರ್ತೂರು ಹೋಗ್ಬಿಟ್ಟು, ಫಿನಾಲೆ ಸ್ಟೇಜಲ್ಲಿ ನೀವು ಫೈನಲಿಸ್ಟ್ ಆಗಿದ್ದರೆ ಇನ್ನೊಂದು ಕೈ ಯಾರ್ದಿರಬೇಕು ಅಂತ ಹೇಳಿದ್ರು. ಅವರು ಬಂದು ಪ್ರತಾಪ್ ಅವ್ರದ್ದು ಹೇಳಿದ್ರು. ಇದನ್ನು ಫಸ್ಟೇ ಹೇಳಿದ್ದಾರೆ ಅವರು, ನೆನೆ ಹೇಳಿದಾರಲ್ಲ, ಮೊದಲೇ ಹೇಳಿದ್ದಾರೆ, ನೀನು ವಿನ್ ಆಗಬೇಕು ಇಲ್ಲ ನಾನು ವಿನ್ ಆಗಬೇಕು ಅಂತ ಹೇಳಿದ್ದಾರೆ ಒಂದು ಟೈಮ್ ಅವರು. ಆಮೇಲೆ ಸಂಗೀತ ಅವರು ಪ್ರತಾಪ್ನ ಹೇಳಿದ್ರು. ಅವರು ಫ್ರೆಂಡ್ಶಿಪ್ಪು ನಂತರನೇ ಅವರು ತುಂಬ ಸಾಕಷ್ಟು ಇದು ಮಾಡ್ಕೊಂಬಂದಿದ್ದಾರೆ, ಎಲ್ಲ ಸಕ್ಸಸ್ ಮಾಡ್ಕೊಂಬಂದಿದ್ದಾರೆ, ಎಷ್ಟೇ ಕಷ್ಟವಾದ ಮೆಟ್ಲಿದ್ರು ಇದು ಮಾಡ್ಕೊಂಬಂದಿದ್ದಾರೆ ಅಂತೇಳ್ಬಿಟ್ಟು ಹೇಳಿದ್ರು. ನೆಕ್ಸ್ಟು ತನಿಷಾ ಅವರು ಆ್ಯಸ್ ಯೂಶ್ವಲ್ ಕಾರ್ತಿಕ್ನ ಹೇಳಿದ್ರು. ಅವ್ರು ಒಳ್ಳೆ ಕಂಟೆಸ್ಟೆಂಟ್ ಅಂತ, ಒಳ್ಳೆ ಮನುಷ್ಯ, ಹ್ಯೂಮನ್ನು ಅಂತ ಹೇಳಿದ್ರು. ಆಮೇಲೆ ನಮ್ರತ ಅವರು ವಿನಯ್ ಅವರು ಹೇಳಿದ್ರು, ಯಾರು ಎಷ್ಟೇ ಇದು ಮಾಡಿದ್ರು ಈ ಥರ ಗುಂಪುಗಾರಿಕೆ ಅದು ನನಗೋಸ್ಕರ ಅವ್ರು ಬಿಟ್ಕೊಂಡು ಆಚೆ ಬಂದರು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ತುಕಾಲಿ ಅವರು ಸಂಗೀತ ಹೇಳಿದ್ರು, ಅವ್ರು ಒಬ್ಬಳೇ ಸಿಂಗಲ್ ಹ್ಯಾಂಡೆಡ್ ಆಗಿ ಎಲ್ಲರೂ ಇದು ಮಾಡ್ಕೊಂಡು ಗಂಡು ಮಕ್ಕಳಿಗೆ ಈಕ್ವಲಾಗಿ ಇಟ್ಟು ಮಾಡ್ಕೊಂಬಂದರು ಅಂತ ಅವ್ರು ಹೇಳಿದ್ರು. ಆಮೇಲೆ ಪ್ರತಾಪ್ ಅವರು ಆಶ್ಚರ್ಯಕರವಾಗಿ ಸಂಗೀತನ ಬಿಟ್ಟು ನಮ್ರತ ಹೇಳಿದ್ರು. ಅವರು ಮಾತಾಡೋದು ಚೆನ್ನಾಗಿರುತ್ತೆ, ಕರೆಕ್ಟಾಗಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಕೋಪ ತೋರಿಸ್ಬೇಕು ಅಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರು. ಇದರಲ್ಲಿ ಕಾರ್ತಿಕ್ ವಿನಯ್ ನೋಡಿ, ಕಾರ್ತಿಕ್ ವಿನಯ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರಿಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಬಟ್ ಅವರೊಂದು ಸ್ಟ್ಯಾಂಡಲ್ಲಿದ್ದಾರೆ. ಕಾರ್ತಿಕ್ ಅವ್ರು ಬಂದು ಮೊದಲೇ ಹೇಳಿದಾಗೆ ಒಂದು ಕೈ ನಂದಾಗಿದ್ದರೆ ಇನ್ನೊಂದು ಕೈ ವಿನಯದಾಗಿರಬೇಕು ಅಂತ ಹೇಳಿದ್ರು. ಸೇಮ್ ಈ ಕಡೆ ವಿನಯ್ ಅವರು ಏನೇ ಆದರೂ ಒಂದು ಕೈ ನಂದಾಗಿದ್ದರೆ ಕಾರ್ತಿಕ್ ಅವ್ರು ಇರಬೇಕು. ಆ ಫ್ರೆಂಡ್ಶಿಪ್ ನೋಡಿ, ಎಷ್ಟೇ ಜಗಳ ಆದರೂ ನಾವು ಇದೇ ಹೇಳೋದಂತ ಹೇಳೋದು. ಇದರಲ್ಲಿ ಆಶ್ಚರ್ಯ ಅಂದರೆ ತುಕಾಲಿ ಸಂತೋಷ ಮತ್ತು ವರ್ತೂರು ಸಂತೋಷ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಏನಿರುತ್ತೆ ಯೂಶ್ವಲಿ, ಯಾರ್ದು ನಮ್ಮ ವರ್ತೂರು ಅವರು ತುಕಾಲಿನ ಹೇಳ್ಬೋದು, ತುಕಾಲಿ ಅವರು ಇವ್ರನ್ನ ವರ್ತೂರು ಹೇಳ್ಬೋದು. ಬಟ್ ಅಲ್ಲಿ ಚೇಂಜಸ್ ಆಯಿತು, ಅದು ಒಂಥರ ಚೆನ್ನಾಗೇ ಇತ್ತು. ಇದರಲ್ಲಿ ಒಂದು ಆಶ್ಚರ್ಯ ಏನಂದರೆ, ಒಂದು 3 ಜನದ ಹೆಸರು ಯಾರೂ ತೊಗೊಂಡಿಲ್ಲ. ಯಾರಂದರೆ ತನಿಷಾ, ವರ್ತೂರು ಸಂತೋಷ, ತುಕಾಲಿ ಸಂತೋಷ್, ಅವ್ರ ಹೆಸರುಗಳನ್ನ ಯಾರೂ ತೊಗೊಂಡಿಲ್ಲ. ಇದರಲ್ಲಿ ಯಾವ ಕ್ಯಾಟಗರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ಅವರು, ಅಲ್ವಾ? ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿದ್ವು ಅವರು ಅವ್ರ ಹೆಸರುಗಳು ತೊಗೊಂಡ್ಲೆ, ಬೇರೆಯವ್ರ ಹೆಸರುಗಳು ತೊಗೊಂಡಿದ್ದು. ಓಕೆ, ಇದೇ ಬಿಗ್ ಬಾಸ್ ಅನ್ನೋದು. ಯಾರ ಸ್ಕ್ರಿಪ್ಟು ಅದು ಮಣ್ಣು ಮಸಿ ಅಂತ ಹೇಳ್ತಾರಲ್ವಾ, ಇದರಲ್ಲಿ ಗೊತ್ತಾಗ್ತದೆ ಯಾವ ಸ್ಕ್ರಿಪ್ಟ್ ಯಾವುದು ಇಲ್ಲ ಅಂತ. ಒಳಗೆ ಬಿಗ್ ಬಾಸ್ ಒಳಗೆ ಕಂಟೆಸ್ಟ್ ಮಾಡೋಕ್ಕಾಗದೇ ಇರೋರು ಈ ಥರ ಕಥೆಗಳು ಬಿಡೋದು ಜಾಸ್ತಿ ಇದೆ. ಕೆಲವರು ಒಳಗೋಗಿ ಬಂದವರನ್ನು ತುಂಬ ಮಾತಾಡೋದಿದೆ, ಅದು ಇದು, ಯಾಕಂದರೆ ಅವ್ರು ವಿನ್ ಆಗಿಲ್ವಲ್ಲ, ಆದ್ದರಿಂದ.
ನೆಕ್ಸ್ಟು ಟಾಸ್ಕು. ಏನು ಟಾಸ್ಕ್ ಅಂದರೆ, ಇದು ನಾನು ಸೆಕೆಂಡ್ ಸೀಸನ ಥರ್ಡ್ ಸೀಸನ ನೋಡಿದೆ. ಇದು ಇನ್ನೂ 4 ವಾರ ಉಳಿದಿದೆ. ಇಲ್ಲಿಂದ ಒಂದೊಂದು ಡೇನು ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು. ಆದ್ದರಿಂದ ನಿಮಗೆ ಈ ವಾರ ಸಖತ್ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು TTFಗೋಸ್ಕರ ಹೊರಡಬೇಕು. TTF ಅಂದರೆ ಟಿಕೆಟ್ ಟು ಫಿನಾಲೆ. ಈ ವಾರದಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟು ತಗೊಳ್ತಾರೋ ಅವ್ರು ಡೈರೆಕ್ಟ್ ಫೈನಲಿಸ್ಟು. ಫಸ್ಟ್ ಅದರಲ್ಲಿ 3 ಕ್ಯಾಟಗರೀಸ್ ಇರುತ್ತೆ. ಫಸ್ಟ್ ಬಂದವರಿಗೆ 100 ಪಾಯಿಂಟ್ಸ್, ಸೆಕೆಂಡ್ ಬಂದವರಿಗೆ 40 ಪಾಯಿಂಟ್ಸ್, ಥರ್ಡ್ ಬಂದವರಿಗೆ 30 ಪಾಯಿಂಟ್ಸ್ ಅಂತ ಇದೆ. 50 ಪಾಯಿಂಟ್ಸು 30 ಪಾಯಿಂಟ್ಸ್ ಹಾಗೆ. ಫೋರ್ತ್ ಬರೋರಿಗೆ ಏನಿಲ್ಲ, 4 ಜನ ಸ್ಪರ್ಧಿನ ನೀವು ಆಯ್ಕೆ ಮಾಡಬೇಕು. ಇದು ನಡೀತಾ ಇರುತ್ತೆ. ಇದು ಸೂಪರಾಗಿತ್ತು ಟಾಸ್ಕು. ಮೊದಲು ನಮ್ರತಾನ ಚೂಸ್ ಮಾಡಿಬಿಟ್ಟು ನೀವು ಇನ್ನೂ 3 ಜನ ಚೂಸ್ ಮಾಡಿ ಆಟ ಆಡಿಸ್ಬೇಕು. ಒಂದು ಆಟ ಇದೆ, ಅದಕ್ಕೆ ಆಡಿಸ್ಬೇಕು ಅಂತ ಹೇಳಿದ್ರು. ಅದು ಏನು ಆಟ ಅಂದರೆ, 4 ಇದಿರುತ್ತೆ ಪ್ಲಾಸ್ಟಿಕ್, ಇದ್ರ ಥರ ಪ್ಲಾಸ್ಟಿಕ್ಕು, ಅದು ವುಡ್ಡೋ ಗೊತ್ತಿಲ್ಲ. ಅದರಲ್ಲಿ ಕಲರ್ ವಾಟರ್ ಇಷ್ಟು ದೊಡ್ಡ ಬಾಟಲಲ್ಲಿ ಹಿಡ್ಕೋಬೇಕು. ಹಿಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಒಂದಾಗಿದ್ಮೇಲೆ ಬಿಗ್ ಬಾಸ್ ಕೌಂಟ್ ಮಾಡ್ತಾರೆ. ಕೌಂಟ್ ಡೌನ್ 10, 9, 8 ಆ ಥರ ಕೌಂಟ್ ಮಾಡ್ತಾರೆ. ಅದು ಕೌಂಟ್ ಮಾಡೋಷ್ಟರಲ್ಲಿ ಇನ್ನೊಂದನ್ನ ಸಿಕ್ಸ್ಬೇಕು. ಅದರಲ್ಲಿ ಅದು ಟಾಸ್ಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇದು ಮಾಡಬೇಕು ಅಂತ ಚೂಸ್ ಮಾಡೋಕ್ಕೆ ಹೇಳಿದ್ರೆ, ಇವರು ನಮ್ರತ ಇಂಡಿಪೆಂಡೆಂಟಾಗಿ ಚೂಸ್ ಮಾಡ್ಬೋದಿತ್ತು. ಏನಕ್ಕೆ ಅವ್ರು ವಿನಯನ ಕರ್ಕೊಂಡೋಗಿ ಅವ್ರಿಗೆ ಸೆಲ್ಫ್ ಇದಿಲ್ಲ, ಥಿಂಕಿಂಗ್ ಇಲ್ವಾ, ಏನೋ ಗೊತ್ತಿಲ್ಲ. ಇದನ್ನೇ ಹೇಳೋದು ಎಲ್ಲರೂ, ಒಬ್ಬರ ಮೇಲೆ ಒಬ್ಬರು ಶ್ಯಾಡೋಲ್ಲಿ ಬರ್ತಾರೆ ಅಂತ ಇದನ್ನೇ ಹೇಳ್ತಾರೆ. ಅಭ್ಯಾಸು ಅಲ್ವಾ? ಸರಿ ಅಂದ್ಬಿಟ್ಟು ತೊಗೊಂಬರ್ತಾರೆ. ಫಸ್ಟ್ ಯಾರನ್ನು ಚೂಸ್ ಮಾಡ್ದೆ ಅಂದರೆ, ವರ್ತೂರು ಸಂತೋಷು, ಪ್ರತಾಪು, ಇವರು ಮತ್ತು ಸಂಗೀತ. ಇದು ಸಂಗೀತ ಅಲ್ಲಿ ಚೂಸ್ ಮಾಡೋದ್ರಲ್ಲೂ ಒಂದು ಅರ್ಥ ಇದೆ. ವರ್ತೂರು ಸಂತೋಷ ಅವ್ರಿಗೆ ಯಾವ ಇದರಲ್ಲಿ ವೀಕ್ ಅಂತ ಇದು ಮಾಡಿದ್ರೆ ಕನ್ಸಿಡರ್ ಮಾಡಿದ್ರೆ ಗೊತ್ತಿಲ್ಲ. ಅವ್ರಿಗೆ ಹೇಳ್ತಾ ಇರ್ತಾರಲ್ಲ, ವರ್ತೂರು ನನಗೆ ಚಾನ್ಸ್ ಇಲ್ಲ ಕೊಡೋಕ್ಕೆ ಅಂತ, ಅದಕ್ಕೆ ಕೊಟ್ಟೆ ಅಂತ ಹೇಳೋರು. ಅದು ಗೊತ್ತು ನಮ್ಗೆ ಏನು ಕೊಟ್ಟರು ಅಂತ. ಇದರಲ್ಲಿ ಅವ್ರು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಏನು ಪ್ರೂವ್ ಮಾಡಬೇಕು, ಅವ್ರ ಕೈಯಲ್ಲಿ ಯಾವ ಟಾಸ್ಕು ಆಡೋಕ್ಕಾಗಲ್ಲ ಅಂತ ಸರಿ ಅಂತ ಕೊಟ್ಟರು. ಪ್ರತಾಪ್ ಅವರು ಇವರು 4 ಜನ ಆಡಿದ್ರು. ಇದರಲ್ಲಿ ಆಶ್ಚರ್ಯ ಏನಂದರೆ, ಫಸ್ಟು ಬಿಟ್ಟಿದ್ದ ಇದನ್ನು ನಮ್ರದವರೇ ಬಿಟ್ಬಿಟ್ರು. ಆ ಟಾಸ್ಕ್ಗೆ ಮುಂಚೆ ಅಲ್ಲಿ ಕೂತಿರ್ತಾರಲ್ಲ 4 ಜನ, ಯಾರು? ಸಂಗೀತ, ವಿನಯ್, ತನಿಷಾ, ಕಾರ್ತಿಕ್, ತುಕಾಲಿ ಅಂತ 5 ಜನ ಕೂತಿರ್ತಾರೆ. ಅವ್ರಿಗೆ ಯಾರು ವಿನ್ ಆಗ್ಬೋದು ಅಂತ ಅವರು ಬರೆದು ಒಂದು ಕ್ಯೂ ಕಾರ್ಡಲ್ಲಿ ಅದನ್ನು ಅವ್ರ ಕೈಯಲ್ಲಿ ಇಟ್ಕೋಬೇಕು ಅಂತ. ಇದರಲ್ಲಿ ಫಸ್ಟ್ ಬಿಟ್ಟಿದ್ದು ಯಾರಂದರೆ ನಮ್ರತ ಅವ್ರು ಬಿಟ್ಬಿಟ್ರು. ನೆಕ್ಸ್ಟ್ ಬಿಟ್ಟಿದ್ದು ಯಾರಂದರೆ ಸಂಗೀತ ಅವರು ಬಿಟ್ಬಿಟ್ರು. ನಾನೇ ತಿಳ್ಕೊಂಡೆ ನಮ್ರತಾಗ ಮುಂಚೆನೇ ಅವ್ರು ಬಿಡ್ತಾರೆ ಅಂತ, ಬಟ್ ಇಲ್ಲ. ಥರ್ಡ್ ಬಿಟ್ಟಿದ್ದಾರೆ ಅಂದರೆ ಪ್ರತಾಪ್ ಅವರು. ಫೋರ್ತ್ ಬಿಟ್ಟಿದ್ದು ವರ್ತೂರು ಸಖತ್ತಾಗಿ ಆಡಿದ್ರು. ಇನ್ಮೇಲೆ ಟಾಸ್ಕ್ ಬಂದರೆ ಅವ್ರು ಕೊಡಲ್ಲ ಅನಿಸುತ್ತೆ. ಮೋಸ್ಟ್ಲಿ ಕೊಟ್ಟರೆ ಸೂಪರಾಗಿ ಆಡ್ತಾಯಿದ್ದಾರೆ. ಇದು ಇಂಡಿವಿಜುವಲ್ ಟಾಸ್ಕ್ ಅಲ್ವಾ, ಎಲ್ಲರಿಗೂ ಈಗ ಗೊತ್ತಾಗ್ತಾ ಇದೆ ಅವರವ್ರ ಇಂಡಿವಿಜುವಲ್ ಎಬಿಲಿಟಿ ಏನು, ಪವರ್, ಎನರ್ಜಿ ಏನು, ಟ್ಯಾಲೆಂಟ್ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿ ವಿನಯ್ ಅವರು ಪ್ರತಾಪ್ನ ಗೆಸ್ ಮಾಡಿದರು. ಸಂಗೀತ ಅವರು ಸಂಗೀತ ಅಲ್ಲ, ಯಾರದು ಸಂಗೀತ ಅವರೆಲ್ಲ ಆಡಿದ್ರಲ್ವ, ತನಿಷಾ ಅವರು ಸಂಗೀತನ ಇದು ಮಾಡಿದ್ರು. ಕಾರ್ತಿಕ್ ಅವರು ನಮ್ರತಾನ ಮಾಡಿದರು. ಆಮೇಲೆ ಯಾರಪ್ಪ ಇರೋದು, ವಿನಯ್ ಅವರು ಪ್ರತಾಪು, ತುಕಾಲಿ ಅವರು ಮಾತ್ರ ವರ್ತೂರನ್ನ ಮಾಡಿದರು. ಸೊ ಇಲ್ಲಿ ವರ್ತೂರು ವಿನ್ ಆದ್ರೆ ಅಲ್ಲಿ ಅವರು ಕರೆಕ್ಟಾಗಿ ಚೂಸ್ ಮಾಡಿದ್ರು ಅಂದ್ಬಿಟ್ಟು ಅವ್ರು 40 ಪಾಯಿಂಟ್ಸ್. ಇಲ್ಲಿ ಹಾಡಿ ಮೂರನೇ ಪ್ಲೇಸ್ ಬಂದ್ರಲ್ಲ, ಅವ್ರಿಗಿಂತ ಇವ್ರಿಗೆ ಜಾಸ್ತಿ. ಸೊ ಫಸ್ಟು ಆ ಟಿಕೆಟ್ ಫಿನಾಲಲ್ಲಿ ಓಪನ್ ಆಗಿದ್ದೆ. ಫಸ್ಟ್ 100 ಪಾಯಿಂಟ್ಸ್ ವರ್ತೂರ್ಗೆ ಹೋಯಿತು. ಸೆಕೆಂಡ್ ಬಂದ್ಬಿಟ್ಟು ಪ್ರತಾಪ್ಗೆ ಹೋಯ್ತು 50 ಪಾಯಿಂಟು. ಥರ್ಡ್ ಸಂಗೀತ ಆಗೋಯ್ತು. ಚೂಸ್ ಮಾಡಿದ್ರಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ತುಕಾಲಿ ಅವ್ರಿಗೆ 40 ಪಾಯಿಂಟ್ಸ್ ಹೋಯ್ತು. ಈ ಸಖತ್ ಟ್ರಿಕ್ಕಿ ಇದೆ ಆಟ, ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟು ನಾಮಿನೇಷನ್. ಇದು ನಾಮಿನೇಷನ್ ಅಂದರೆ ಥರ್ಮೋಕೋಲಲ್ಲಿ ಹಾರ್ಟ್ ಥರ ಇಟ್ಟಿರ್ತಾರೆ. ಯಾರ್ಯಾರು ಇದು ಇಲ್ಲಿ ಅರ್ಹತೆ ಇಲ್ಲ ಇರೋದಕ್ಕೆ ಅಂತ ಹೇಳಿದ್ದಕ್ಕೆ ಒಬ್ಬರು ಚೂಸ್ ಮಾಡ್ರು. ನಮ್ರತ ಅಂದರೆ ಯಾರು ಹೇಳೇ ಗೊತ್ತೇ ಇರುತ್ತೆ. ಇಬ್ಬರು ಯಾರ್ಯಾರು ನಮ್ಮ ಅವ್ರನ್ನ ಅಭ್ಯಾಸ ಚೂಸ್ ಮಾಡ್ತಾರೆ. ಅವ್ರನ್ನ ತುಕಾಲಿನ ಮಾಡಿದರು. ತನಿಷಾ ಅವರು ಇವ್ರನ್ನ ಅವರು ವರ್ತೂರ್ನೇ ಮಾಡಿದರು. ಇನ್ನೊಬ್ಬರನ್ನ ಯಾರೋ ಮಾಡಿದ್ರು ಗೊತ್ತಿಲ್ಲ. ಕಾರ್ತಿಕ್ ಅವರು ತನಿಷಾನ ಮಾಡಿದರು. ಆಮೇಲೆ
ಕಾರ್ತಿಕ್ ಅವ್ರನ್ನ ಇವರು ವಿನಯ್ ಅವ್ರು ಮಾಡಿದ್ರು ಅನ್ಸುತ್ತೆ. ಸೊ ಫೈನಲಿ ಏನಾಯ್ತು ಅಂದರೆ ನಮ್ರತಾ, ತನಿಷಾ, ಪ್ರತಾಪು, ವಿನಯ್, ಕಾರ್ತಿಕ್, ವರ್ತೂರು, ತುಕಾಲಿ ಸಂತೋಷ್ 7 ಜನ ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ ಆಗಿರೋ ಇವ್ರನ್ನ ನಾಮಿನೇಟ್ ಮಾಡೋಕ್ಕಾಗಲ್ಲ, ಸಂಗೀತ ಅವ್ರನ್ನ. ಇದರೊಂದು ಟ್ರಿಕ್ ಕೊಟ್ಟರು, ಏನಂದರೆ ಇದರಲ್ಲಿ ವಿನಯ್ ಅವರಿಗೆ ಒಳಗಡೆ ಕೈ ಯಾರ್ದು ಫಸ್ಟು ನನ್ನ ಜೊತೆ ಯಾವುದು ಕೈ ಇರಬೇಕಂತ ಹೇಳಿದ್ದಕ್ಕೆ ವೋಟಿಂಗ್ ಮಾಡ್ತಾರಲ್ಲ, ಅದರಲ್ಲಿ ವಿನಯ್ದು, ಪ್ರತಾಪ್ದು ಮತ್ತು ಕಾರ್ತಿಕ್ ಅವ್ರದ್ದು 3 ಜನದ್ದು ಜಾಸ್ತಿ ಇತ್ತು ಓಟ್ಸು. ಸೊ ಸಂಗೀತ ಅವ್ರಿಗೆ ಏನು ಹೇಳಿದ್ರೆ, ಈ 3 ಜನರಲ್ಲಿ ಯಾರನ್ನಾದ್ರೂ ನೀವು ಒಬ್ಬರನ್ನ ಸೇವ್ ಮಾಡ್ಬೋದು ಈ ನಾಮಿನೇಷನಿಂದ ಅಂತೇಳಿದ್ದಕ್ಕೆ ಸಂಗೀತ ಅವ್ರು ನಾನು ತಿಳ್ಕೊಂಡೆ ಮೋಸ್ಟ್ಲಿ ವಿನಯ್ ಮಾಡ್ಬೋದು, ಇವಾಗ ಸ್ವಲ್ಪ ಕ್ಲೋಸ್ ಇದ್ದಾರಲ್ವ ಅಂತ. ಬಟ್ ಗುಡ್, ಅವರು ಪ್ರತಾಪ್ನ ಮಾಡಿದ್ರು, ಸೇಫ್ ನಾಮಿನೇಷನಿಂದ ಸೇವ್ ಮಾಡಿದ್ರು. ಸೂಪರಾಗಿತ್ತು ಇದು. ಇದಾದಮೇಲೆ ಉಳಿದವರೆಲ್ಲ ಇವರು ಗೊತ್ತಲ್ವ, ನಾಮಿನೇಟ್ ಆದರೆ ಸಾಕು ನಮ್ರತಾವ್ರು ಅಳೋದು ಜಾಸ್ತಿ. ಬಟ್ ಈ ಸಲ ಗೊತ್ತಾಗುತ್ತೆ ಅವರು ಎಷ್ಟು ಲೆವೆಲ್ ಎಷ್ಟು ಸೇಫ್ ಆಡಿದ್ದಾರೆ ಅಂತ. ಈ ಸಲ ನಾಮಿನೇಷನ್ ಇದರಲ್ಲಿ ಗೊತ್ತಾಗುತ್ತೆ, ನೋಡ್ಬೇಕು. ಮೋಸ್ಟ್ಲಿ ಚಾನಲ್ ಅವ್ರನ್ನ ಇಟ್ಕೊಂಡು ಬೇರೆ ವರ್ತೂರು ಕಳಿಸ್ಬಿಡ್ತಾರೆ ಏನೋ, ಅದು ಗೊತ್ತಿಲ್ಲ. ನೆಕ್ಸ್ಟು ಅದು ಆ ಕ್ಯೂ ಕಾರ್ಡ್ ಒಳಗೆ ಹಾಕಿದ್ರಲ್ವ, ಯಾರ್ಯಾರು ಕೈ ಇರಬೇಕು ನನ್ನ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು ಅದು ರಿವೀಲ್ ಮಾಡಿದ್ರು. ಅವ್ರವ್ರನ್ನ ಇದು ಮಾಡೋಕ್ಕೆ ಹೇಳಿದ್ರು, ಗೆಸ್ಟ್ ಮಾಡೋಕ್ಕೆ ಎಷ್ಟು ಓಟ್ ಬಂದಿರ್ಬೋದು ಮತ್ತು ಯಾರ್ಯಾರು ಹಾಕಿರ್ಬೋದು ಅಂತ. ವಿನಯ್ ಅವರು ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರು, ನಮ್ರತಾ ಅವ್ರು ಹಾಕಿರ್ತಾರೆ, ಇನ್ನೊಂದು ಕಾರ್ತಿಕ್ ಅವ್ರು ಹಾಕಿರಬಹುದು ಅಂತ. ಕಾರ್ತಿಕ್ ಅವರು ಕರೆಕ್ಟಾಗಿ ಗೆಸ್ಟ್ ಮಾಡಿದ್ರು, ವಿನಯ್ ಅವ್ರು ಹಾಕಿರ್ತಾರೆ ಅಂತ. ಪ್ರತಾಪ್ ಅವರು ಗೆಸ್ಟ್ ಮಾಡಿದ್ರು. ಇದರಲ್ಲಿ ಸಂಗೀತ ನಮ್ರತಾನೆ. ಸಂಗೀತ ಅವ್ರು ಬಂದ್ಬಿಟ್ಟು ಯಾರು ನನಗೆ ಹಾಕಿರಲ್ಲ, ನಮ್ರತಾ ಅವರು ಇಲ್ಲ ನನಗೂ ಯಾರು ಹಾಕಿರಲ್ಲ ಅಂತ. ಆಮೇಲೆ ಗೊತ್ತಾಯಿತು ಪ್ರತಾಪ್ ಅವರು ನಮ್ರತಾನ ಹಾಕಿದ್ದು, ತುಕಾಲಿ ಅವರು ಸಂಗೀತನ ಹಾಕಿದ್ದು. ಚೆನ್ನಾಗಿತ್ತು. ಇಷ್ಟಕ್ಕೆ ಆ ಟಾಸ್ಕ್ ಮುಗೀತು. ನೋಡಬೇಕು ಇವತ್ತು ಏನಾಗುತ್ತೆ. ಈ ಟಾಸ್ಕ್ ಮುಂದೆ ಇರುತ್ತಲ್ಲ ಟಿಕೆಟ್ ಫೈನಲ್ಗೆ, ಟಾಸ್ಕ್ ಎಷ್ಟು ಟಫ್ ಹೋಗ್ತಾ ಇರುತ್ತೆ ಅಂತ ನೋಡಬೇಕು. ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.